ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಬಾಡಿಯ ಬ್ಯಾಕ್ ಪಾರ್ಟನ್ನು ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಫ್ರಂಟ್ ಪಾರ್ಟನ್ನು ಹೇಳ್ಕೊಡ್ತೀನಿ. ಯಾರೆಲ್ಲ ಬ್ಯಾಕ್ ಪಾರ್ಟ್ ಡ್ರಾಫ್ಟಿಂಗ್ನ ನೋಡಿಲ್ಲ ಅಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕು ಮೇಲೆ ಐ ಬಟನಲ್ಲಿ ಬರ್ತಾಯಿದೆ. ನೀವು ಹೋಗಲ್ಲಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋನ ನೋಡ್ಬೋದು. ಬೇಸಿಕ್ ಬಾಡೀಸ್ನ ಯಾವಾಗಲೂ ಒಂದೇ ಸತಿ ಪ್ಯಾಟ್ರನ್ನ ಡ್ರಾಫ್ಟ್ ಮಾಡ್ತೀವಿ. ಅದಕ್ಕೆ ಒಂದು ಸೈಡು ಬ್ಯಾಕ್ ಪಾರ್ಟನ್ನು ಮಾಡಿದ್ದೀನಿ, ಇನ್ನೊಂದು ಸೈಡು ಫ್ರಂಟ್ ಪಾರ್ಟ್ ಡ್ರಾಫ್ಟ್ ಮಾಡ್ತೀನಿ. ನೀವು ಇದೇ ಥರ ಮಾಡ್ಕೊಳ್ಳಿ, ಯಾಕಂದರೆ ಈ ಲೈನು ಎಕ್ಸ್ಟೆಂಡ್ ಆಗುತ್ತೆ. ಇದೇ ಅಳತೆಗೆ ಇಲ್ಲೂ ತೊಗೊಳ್ತೀವಿ. ಅದಕ್ಕೆ ನೀವು ಈ ಥರನೇ ಪ್ಯಾಟ್ರನ್ನ ಡ್ರಾಫ್ಟ್ ಮಾಡಿ. ನಾನಿಲ್ಲಿ ಸೆಂಟಿಮೀಟ್ರಲ್ಲಿ ಮಾಡ್ತಿರೋದು. 1 ಇಂಚ್ = 1 ಸೆಂಟಿಮೀಟ್ರ್ ಅಂತ. ಫಸ್ಟು 1 ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತೀವಿ. ಬ್ಯಾಕಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಹಾಕಿದ್ದೆ. ಫ್ರಂಟ್ಗೆ 1 ಇಂಚ್ಗೆ ಮಾರ್ಕ್ ಹಾಕ್ಕೊಬೇಕು. 1 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ನೆಕ್ಸ್ಟು 2 ಇಂಚ್ಗೆ ಮಾರ್ಕ್ ಹಾಕ್ಕೊಬೇಕು. ಇದು 0, 1, 2. ಈಗ 1ಇಂದ ನೆಕ್ ವಿಡ್ತನ್ನ ಇಡೋಣ. ನೆಕ್ ವಿಡ್ತ್ ಎಷ್ಟು ಅಂದರೆ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12. ಎಷ್ಟಿತ್ತು ಅಪ್ಪರ್ ಚೆಸ್ಟು? 37 ಇತ್ತು. 37ನ್ನು 12ಇಂದ ಡಿವೈಡ್ ಮಾಡಿದ್ರೆ ನಮಗೆ 3 ಇಂಚ್ ಸಿಗುತ್ತೆ. 3 ಇಂಚನ್ನು ಇಲ್ಲಿ ಮಾರ್ಕ್ ಮಾಡಿ 3 ಅಂತ ನಂಬರ್ ಕೊಡ್ತಾಯಿದ್ದೀನಿ. ಈಗ 4 ಚೆಸ್ಟ್ ಲೈನನ್ನು ಇಡಬೇಕು. ಅಂದರೆ 4ನೇ ನಂಬರಲ್ಲಿ ಚೆಸ್ಟ್ ಲೈನ್ ಇಡಬೇಕು. ಚೆಸ್ಟ್ ಲೈನ್ಗೆ ಮೆಷರ್ಮೆಂಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ 9.25ಗಿಂತ ಒಂದು 2 ಗೆರೆ ಜಾಸ್ತಿ ಇದೆ. ಇದನ್ನು ಅಷ್ಟೇ ಇಟ್ಕೊಳ್ತೀನಿ. ಇದಕ್ಕೆ 4 ಅಂತ ನಂಬರ್ ಮಾಡ್ತೀನಿ. ಇಲ್ಲಿ 0ಇಂದ 5 ಇದೆಯಲ್ಲ, ಅದನ್ನು ಮೆಷರ್ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿ 15 ಇಂಚಿದೆ. 0ಇಂದ 15 ಇಂಚ್ ಇಟ್ಕೊಬೇಕು. ಇಟ್ಕೊಂಡು ಇದನ್ನು ಗೆರೆ ಹಾಕ್ಕೊಳ್ಳಿ. ಇದು ನಮ್ಮದು ಚೆಸ್ಟ್ ಲೈನ್ ಆಯಿತು. ಇದು ವೇಸ್ಟ್ ರೌಂಡ್ ಲೈನ್ ಆಯಿತು. ನೆಕ್ ವಿಡ್ತನ್ನ ಇಡೋಣ. ನೆಕ್ ವಿಡ್ತು ಕ್ಯಾಲ್ಕುಲೇಷನ್ ಹೇಗೆ ಅಂದರೆ, ಇಲ್ಲಿ ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 12 ತೊಗೊಂಡಿದ್ವಿ. ಅದರಲ್ಲಿ 1/4 ಇಂಚನ್ನು ಮೈನಸ್ ಮಾಡಬೇಕು. ಅಂದರೆ 2.25 ಬರುತ್ತೆ. ಅಪ್ಪರ್ ಚೆಸ್ಟು 37 ಡಿವೈಡೆಡ್ ಬೈ 12 ಮಾಡಿದ್ರೆ 3 ಇಂಚಸ್ ಬರುತ್ತೆ. 3 ಇಂಚಸ್ಸಲ್ಲಿ 0.25ನ ಮೈನಸ್ ಮಾಡಬೇಕು. ಇದು ಫ್ರಂಟಿಗೆ ಮಾತ್ರ. ಬ್ಯಾಕಲ್ಲಿ 3 ಇಂಚು ಹಾಗೆ ಇಡಬೇಕು. ಇದಕ್ಕೆ ಒಂದು ಲೈನನ್ನು ಹಾಕ್ಕೊಳ್ತೀವಿ. ನೆಕ್ಸ್ಟು ಇದೇ ಅಳತೆನ ಈ 3ರಿಂದ ಇಡಬೇಕು. 2.25ಗೆ ಕೊಂಡು ಇದಕ್ಕೆ ಸ್ಕ್ವಯರ್ ಮಾಡ್ತಿದ್ದೀನಿ. ಇದು 1 to 6. ಈಗ ಶೋಲ್ಡರ್ ಲೈನನ್ನು ಡ್ರಾ ಮಾಡೋಣ. 2ರಿಂದ ಶೋಲ್ಡರ್ ಲೈನು. ಶೋಲ್ಡರ್ ಲೈನ್ ಎಷ್ಟು ಬರುತ್ತೆ ಅಂದರೆ, ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ನ ಅರ್ಧ ಮಾಡಬೇಕು. ಶೋಲ್ಡರು 15 ಇಂಚಿದೆ. 15 ಇಂಚನ್ನು ಅರ್ಧ ಮಾಡಿದ್ರೆ 7.5 ಬರುತ್ತೆ. ಇಲ್ಲಿ 7.5 ಇಟ್ಕೊಬಾರ್ದು. ಬ್ಯಾಕ್ ಸೈಡಲ್ಲಿ 7.5 ಇಟ್ಟಿದ್ವಿ. ಇಲ್ಲಿ ಒಂದು 1/4 ಇಂಚನ್ನು ಮೈನಸ್ ಮಾಡಿ 7.25 ಇಟ್ಕೊಬೇಕು. ಇದಕ್ಕೆ 7 ಅಂತ ನಂಬರ್ ಕೊಡಿ. ಇದನ್ನು 8 ಅಂತ ನಂಬರ್ ಮಾಡ್ತಾಯಿದ್ದೀನಿ. ಆ 1ರಿಂದ 6 ಎಷ್ಟಿದೆಯೋ 3ರಿಂದ 8 ಅಷ್ಟೇ ಇದೆ. ಎರಡನ್ನೂ ಜಾಯಿನ್ ಮಾಡಿ 8 ಅಂತ ನಂಬರ್ ಕೊಟ್ಟಿದ್ದೀನಿ. ಈಗ 4ರಿಂದ ಮೇಲಕ್ಕೆ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹಾರ್ಮೋಲ್ ಡ್ರಾ ಮಾಡೋಕ್ಕೆ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 1.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ 9 ಅಂತ ನಂಬರ್ ಮಾಡ್ತೀನಿ. ಇಲ್ಲಿ ಶೋಲ್ಡರ್ ಎಷ್ಟು ಬರುತ್ತೋ ಅಷ್ಟನ್ನೇ ಇಡಬಾರ್ದು. ಶೋಲ್ಡರ್ 15 ಇದೆ. 15ಕ್ಕೆ 2.5ನ ಮೈನಸ್ ಮಾಡಬೇಕು. 12.5 ಬರುತ್ತೆ. 12.5ನ 2ರಿಂದ ಡಿವೈಡ್ ಮಾಡಿದ್ರೆ ನಮ್ಗೆ 6.25 ಬರುತ್ತೆ. 6.25ನ ಇಡಬೇಕು. ಆರು ಕಾಲು ಇಟ್ಟು ಜಾಯಿನ್ ಮಾಡ್ಕೊಳ್ಳಿ. ಇದಕ್ಕೆ 10 ಅಂತ ನಂಬರ್ ಕೊಡಿ. 7ರಿಂದ 10ನ್ನ ಜಾಯಿನ್ ಮಾಡಬೇಕು.
ಹಾಗೆ ಇದೇ ಲೈನ್ಗೆ ಸ್ಟ್ರೈಟ್ ಲೈನ್ ಒಂದು ಎಳ್ಕೊಬೇಕು. ಅಂದರೆ 6 ಕಾಲನ್ನ ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಚೆಸ್ಟ್ ಲೈನ್ ಮೇಲೆ 6 ಕಾಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಶೋಲ್ಡರ್ ಮೇಲೂ 6 ಕಾಲು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು 10ನ್ನು ಟಚ್ ಆಗಾಗೆ ಲೈನ್ ಎಳಿಬೇಕು. ಇದಕ್ಕೆ 11 ಮತ್ತು 12 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಈಗ 6ರಿಂದ 7ನ್ನು ಜಾಯಿನ್ ಮಾಡಬೇಕು. ಇದು ಶೋಲ್ಡರ್ ಸ್ಲೋಪ್ ಆಯಿತು ಫ್ರಂಟ್ಗೆ. ಇದು ಚೆಸ್ಟ್ ವಿಡ್ತನ್ನು ಇಡೋಣ. ಚೆಸ್ಟ್ ವಿಡ್ತು ಎಷ್ಟು ಬರುತ್ತೆ ಅಂದರೆ 37 ಡಿವೈಡೆಡ್ ಬೈ 4 9 ಕಾಲು ಬರುತ್ತೆ. 9 ಕಾಲಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಲೂಸ್ನೆಸ್ಗೋಸ್ಕರ. ಟೋಟಲಾಗಿ ನಮಗಿಲ್ಲಿ 9 ಮುಕ್ಕಾಲು ಸಿಗುತ್ತೆ. ಇದನ್ನು 9 ಮುಕ್ಕಾಲಿಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ 13 ಅಂತ ನಂಬರ್ ಕೊಡಿ. ಈಗ ಬಸ್ಟ್ ಪಾಯಿಂಟ್ ಲೆಂತನ್ನು ಡ್ರಾ ಮಾಡೋಣ. 7ರಿಂದ 6 ಇರೋದನ್ನು ಅರ್ಧ ಮಾಡ್ಕೊಬೇಕು. ಇಲ್ಲಿ 5 ಬರ್ತಿದೆ, 2ವರೆಗೆ ಒಂದು ಮಾರ್ಕ್ ಮಾಡ್ಕೊಬೇಕು. ಮಾರ್ಕ್ ಮಾಡಿಕೊಂಡು ಬಸ್ಟ್ ಪಾಯಿಂಟ್ ಲೆಂತ್ ಎಷ್ಟಿತ್ತು ನಮ್ಮದು 9ವರೆ ಇತ್ತು. 9ವರೆಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. 9ವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ. 9ವರೆಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಲೈಟಾಗಿ ಹಾಕ್ಕೊಳ್ಳಿ. ಇಷ್ಟು ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ 14 ಅಂತ ನಂಬರ್ ಕೊಡಿ. ಈಗ ಅಪೆಕ್ಸ್ ಟು ಅಪೆಕ್ಸ್ ಇಡೋಣ. ಅಪೆಕ್ಸ್ ಟು ಅಪೆಕ್ಸ್ ಇಡಬೇಕು ಅಂದರೆ 7ವರೆ ನಮ್ಮದು ಅಪೆಕ್ಸ್ ಇರೋದು. ಅಂದರೆ ಅಪೆಕ್ಸ್ ಟು ಅಪೆಕ್ಸ್ ಮೆಜರ್ ಮಾಡಿದ್ರೆ 7ವರೆ ಬರುತ್ತೆ. 7ವರೆನ 2ರಿಂದ ಡಿವೈಡ್ ಮಾಡಿದ್ರೆ 3 ಮುಕ್ಕಾಲು ಬರುತ್ತೆ. 3 ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ ಮಾಡಬೇಕು. ಈ ಪಾಯಿಂಟ್ಗೆ 16 ಅಂತ ನಂಬರ್ ಕೊಡಿ. ಈಗ ಲೆಂತನ್ನು ಇಡಬೇಕು, ಫುಲ್ ಲೆಂತನ್ನು. ಇದು 14 ಇಂಚಿದೆ. ಕಪ್ಪು ಸೈಜನ್ನು ಅಳತೆ ಮಾಡ್ಕೊಬೇಕು. ಈಗ 38 ಕಪ್ಪಿದೆ. ನಿಮಗೆ ಬಾಡಿ ಮೇಲಿಂದ ತೊಗೊಳಕ್ಕಾಗಲ್ಲ ಅಂತಂದರೆ ಈ ರೀತಿ ಕಪ್ಪನ್ನ ಮೆಷರ್ ಮಾಡ್ಕೊಳ್ಳಿ. ಇದು 38 ಸೈಜ್ ಆದ್ದರಿಂದ 38ಅನ್ನು ತೊಗೊಂಡಿದ್ದೀನಿ. ಕಪ್ಪನ್ನ ಮೆಷರ್ ಮಾಡಿಕೊಂಡು ನೋಡಿ 6 ಮುಕ್ಕಾಲು ಅಥವಾ 6ವರೆ ಬರುತ್ತೆ. 6ವರೆನ 4 ಭಾಗ ಮಾಡ್ಕೊಳ್ಳಿ. 6ವರೆನ 4 ಭಾಗ ಮಾಡಿಕೊಂಡ್ರೆ 1ವರೆ ಮತ್ತೆ ಒಂದು ಗೆರೆ ಬರುತ್ತೆ. ಇಲ್ಲಿ ಅಷ್ಟನ್ನೇ ಇಡೋಣ ಎಕ್ಸ್ಟ್ರಾ. ಇಲ್ಲಿ ವೇಸ್ಟ್ ರೌಂಡ್ದು ಫ್ರಂಟದ್ದು ಬಂತು. ಬ್ಯಾಕ್ ಅಷ್ಟೇ ಫ್ರಂಟ್ ಬರಲ್ಲ. ಬ್ಯಾಕು ಸ್ವಲ್ಪ ಕಡಿಮೆ ಇರುತ್ತೆ, ಫ್ರಂಟು ಸ್ವಲ್ಪ ಉದ್ದ ಇರುತ್ತೆ. 1ರಿಂದ 1.5 ಇಂಚು ಉದ್ದ ಇರುತ್ತೆ. ಇದಕ್ಕೆ ಒಂದು ಲೈನ್ ಹಾಕ್ಕೊಂಡು ನಂಬರ್ ಕೊಡೋಣ. ಇಲ್ಲಿ 15 ಆಯಿತು. ಇದು 15 ಆಯಿತು. ಇದನ್ನು 16 ಅಂತ ನಂಬರ್ ಕೊಡೋಣ. ಫಸ್ಟ್ ವಿಡ್ತನ್ನು ಹೇಳೋಣ. ಫಸ್ಟ್ ವಿಡ್ತ್ಗೂ ಇಲ್ಲಿ 38 ಇದೆ. ಅದನ್ನು 4ರಿಂದ ಡಿವೈಡ್ ಮಾಡಬೇಕು. 4ರಿಂದ ಡಿವೈಡ್ ಮಾಡಿದ್ರೆ 9ವರೆ ಬರುತ್ತೆ. 9ವರೆಗೆ ಒಂದು ಮುಕ್ಕಾಲು ಇಂಚು ಸೇರಿಸ್ಕೊಬೇಕು. ಮುಕ್ಕಾಲು ಇಂಚು ಸೇರಿಸ್ಕೊಂಡ್ರೆ 10 ಕಾಲು ಬರುತ್ತೆ. 10 ಕಾಲಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಈ ಲೈನನ್ನು ಎಕ್ಸ್ಟೆಂಡ್ ಮಾಡಿ. ಇಲ್ಲಿ 16 ಆಯಿತು. ಇದನ್ನು 17 ಅಂತ ನಂಬರ್ ಮಾಡ್ತೀನಿ. ನಂಬರ್ ಮಾಡಿ ಈ 13ರಿಂದ 17 ಟಚ್ ಆಗ್ತಾ ಸ್ಕೇಲ್ ಈ ರೀತಿ ಇಟ್ಕೊಂಡು ಲೈನನ್ನು ಹಾಕ್ಕೊಳ್ಳಿ. ಈಗ ಡಾಟ್ ಫೂಟ್ ಇಡೋಣ. ಡಾಟ್ ಫೂಟ್ ಇಡೋದಕ್ಕೆ ನೋಡಿ 14ರಿಂದ 15 3 ಮುಕ್ಕಾಲಿತ್ತು. 3 ಮುಕ್ಕಾಲನ್ನ 3 ಮುಕ್ಕಾಲಿದೆ. 3 ಮುಕ್ಕಾಲಿಗೆ ಒಂದು ಮುಕ್ಕಾಲು ಇಂಚು ಸೇರಿಸಿ ಡಾಟ್ ಫೂಟ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು 4ವರೆ ಬಂತು. 4ವರೆಗೆ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಒಂದು ನಂಬರ್ ಕೊಡಿ. 15 17 ಆಯಿತು. 18. ಈ 15ರಿಂದ 18ನ್ನು ಜಾಯಿನ್ ಮಾಡಬೇಕು. ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಬೇಕು, ಯಾಕಂದರೆ ಶೇಪ್ ಕೊಡೋಕ್ಕೋಸ್ಕರ ಎಕ್ಸ್ಟ್ರಾ ಮಾಡ್ಕೊಬೇಕು 18ರಲ್ಲಿ. ಈಗ ವೇಸ್ಟ್ ರೌಂಡನ್ನು ಮೆಷರ್ ಮಾಡಿಕೊಂಡು ಇಡಬೇಕು. ಈ 18ರಿಂದ 19ನ್ನು ಜಾಯಿನ್ ಮಾಡಿ. ಅಂದರೆ ಈ ಲೈನ್ ಇದೆಯಲ್ಲ, ಈ ಲೈನ್ ಜಾನ್ ಆಗಿರೋ ಕಡೆ 19 ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಲೈನ್ ಇಟ್ಕೊಳ್ಳೋಣ. ಯಾಕಂದರೆ ಇವೆರಡು ಸಮ ಬರಬೇಕು ನಮಗೆ. 10ರಿಂದ 11 ಇರೋದು ಬ್ಯಾಕ್ ಸೈಡಲ್ಲಿ, 13ರಿಂದ 19 ಇರೋದು ಸೇಮ್ ಬರಬೇಕು. ಅದಕ್ಕೆ ಈ ಲೈನನ್ನು ಹೇಳ್ಕೊಳ್ತಾ ಇರೋದು. ಈಗ ಡಾಟ್ ಫುಟ್ ಅಗಲನ ಇಡೋಣ. ಇದು ಹೇಗೆ ಅಂದರೆ ವೇಸ್ಟ್ ಮೆಷರ್ಮೆಂಟನ್ನು 4 ಡಿವೈಡೆಡ್ ಮಾಡ್ಕೊಬೇಕು.
ಇಲ್ಲಿ ವೇಸ್ಟ್ ಮೆಷರ್ಮೆಂಟ್ ಇರೋದು 30 ಇದೆ. 30ನ 4ಇಂದ ಡಿವೈಡ್ ಮಾಡಿದ್ರೆ 7.5 ಬರುತ್ತೆ. 7.5ನ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಇದನ್ನು ಮೆಷರ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅಂತ. ಇಲ್ಲಿ 4.25 ಬರುತ್ತೆ. 4.25 1/4 ಇಂಚನ್ನು ಸೇರಿಸ್ಕೊಂಡು 2 ಇಂಚು 1 ಗೆರೆ, ಹಾಗೆ ಈ ಕಡೆ 2 ಇಂಚು 1 ಗೆರೆಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದಕ್ಕೆ ಎ ಮತ್ತು ಬಿ ಅಂತ ನೇಮ್ ಕೊಡಿ. ಈಗ 15 ಟು ಎನ ಮೆಷರ್ ಮಾಡ್ಕೊಳ್ಳಿ. 15ಇಂದ ಎ ಮೆಷರ್ ಮಾಡಿದ್ರೆ ನಮಗೆ 6 ಮತ್ತು 1 ಗೆರೆ ಬರ್ತಾ ಇದೆ. ಇದನ್ನು ಮೆಷರ್ ಮಾಡ್ಕೊಂಡ್ಮೇಲೆ ಎಷ್ಟು ಬಂದಿತ್ತು? 6 ಮತ್ತು 1 ಗೆರೆ ಬಂದಿತ್ತು. ಅಷ್ಟನ್ನೇ ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು. ಬಿ ಪಾಯಿಂಟ್ಗೆ ಮಾರ್ಕ್ ಮಾಡ್ಕೊಬೇಕು. ಅದು ಇಲ್ಲಿಗೆ ಬರುತ್ತೆ. ಮಾರ್ಕ್ ಮಾಡಿಕೊಂಡು ಇವೆರಡನ್ನ ಜಾಯಿನ್ ಮಾಡ್ಕೊಳ್ಳಿ. 15 ಟು ಎ, 15 ಟು ಬಿ. ಇದು ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಈಗ ಫ್ರೆಂಚ್ ಕರ್ವನ್ನ ತಗೊಂಡು ಇದನ್ನು ಶೇಪ್ ಕೊಡೋಣ. ಈಗ ಶೇಪ್ ಕೊಡೋಣ. ಶೇಪ್ ಕೊಡೋದಕ್ಕೆ ಈ ಪಾಯಿಂಟು ಮತ್ತು ಇಲ್ಲಿ ಈ ಪಾಯಿಂಟು ಟಚ್ ಆಗಬೇಕು. ಆ ರೀತಿ ಶೇಪನ್ನು ಕೊಡಬೇಕು. ಇದನ್ನು 16ರಿಂದನೇ ಶೇಪ್ ಕೊಡಿ. ಈಗ ಹಾರ್ಮೋಲ್ ಶೇಪ್ ಕೊಡೋಣ. ಹಾರ್ಮೋಲ್ ಶೇಪ್ ಕೊಡೋದಕ್ಕೆ ಇದನ್ನು ಮೆಷರ್ ಮಾಡ್ಕೊಬೇಕು. 7ರಿಂದ 10ನ ಮೆಷರ್ ಮಾಡಿಕೊಂಡು ಆಫ್ ಮಾಡ್ಕೊಬೇಕು. ಇಲ್ಲಿ 5 ಬರುತ್ತೆ. 5ಕ್ಕೆ ಅರ್ಧ ಮಾಡಿದ್ರೆ 2.5 ಬರುತ್ತೆ. 2.5ನಲ್ಲಿ ಪಾಯಿಂಟ್ ಇಟ್ಟು ಸ್ವಲ್ಪ ಕರ್ವ್ ರೀತಿ ಶೇಪ್ ಕೊಡಬೇಕು. ಇದು ದೊಡ್ಡದ್ರಲ್ಲಾದರೆ ನೀಟಾಗಿ ಕಾಣುತ್ತೆ. ಚಿಕ್ಕದ್ರಾದ್ರಿಂದ ಸ್ವಲ್ಪ ಶೇಪು ಕಾಣೋದಿಲ್ಲ. ಈ ರೀತಿ ಶೇಪ್ ಕೊಡಬೇಕು. ಹಾರ್ಮೋಲ್ ಶೇಪನ್ನು ಕೊಡಬೇಕು ಇವಾಗ. ನೆಕ್ ಶೇಪನ್ನು ಕೊಡ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ಇದಿಷ್ಟು ಬ್ಯಾಕು ಮತ್ತು ಫ್ರಂಟ್ ಪಾರ್ಟಿನ ಬೇಸಿಕ್ ಬಾಡಿ ಡ್ರಾಫ್ಟಿಂಗ್ ಆಯಿತು. ಇದರೆಲ್ಲ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.